ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕಿನ ಕ್ರೀಡಾಪಟುಗಳ ಕನಸುಗಳಿಗೆ ಹೊಸ ಬೆಳಕು ನೀಡಿದ ಸಮಾಜ ಸೇವಕ ಮತ್ತು ಜೆಡಿಎಸ್ ಮುಖಂಡ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಮಾನವೀಯತೆ ಇಂದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬಡ ಕುಟುಂಬಗಳಿಂದ ಬಂದ ಪ್ರತಿಭಾವಂತ ಕ್ರೀಡಾಪಟುಗಳು ಆರ್ಥಿಕ ಅಡಚಣೆಗಳಿಂದ ತಮ್ಮ ಕನಸುಗಳನ್ನು ಅರ್ಧದಲ್ಲೇ ಬಿಟ್ಟು ಬಿಡುವ ಪರಿಸ್ಥಿತಿ ಎದುರಿಸುತ್ತಿರುವ ಸಮಯದಲ್ಲಿ ನಾನಿದ್ದೇನೆ ಎಂದು ಧೈರ್ಯ ತುಂಬಿ ನೆರವಿನ ಹಸ್ತ ಚಾಚಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ. ಮುಳಬಾಗಿಲು ತಾಲೂಕಿನ ಹೆಮ್ಮೇನೆತ್ತ ಪಂಚಾಯಿತಿ ವ್ಯಾಪ್ತಿಯ ಕನ್ನಸಂದ್ರ ಗ್ರಾಮದ ಪವನ್ ಕಲ್ಯಾಣ್ ಮತ್ತು ಕಲ್ಪನಾ ಚಾವ್ಲಾ ಅವರು ನೇಪಾಳದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಥ್ರೋಬಾಲ್ ಸ್ಪರ್ಧೆಗೆ ಭಾರತದ ತಂಡದಿಂದ ಆಯ್ಕೆಯಾಗಿರುವುದು ತಾಲೂಕಿನ ಹೆಮ್ಮೆ. ಆದರೆ ವಿಮಾನಯಾನ, ವಾಸ್ತವ್ಯ ಮತ್ತು ಇತರೆ ಖರ್ಚುಗಳನ್ನು ಭರಿಸುವ ಸಾಮರ್ಥ್ಯ ಇಲ್ಲದೆ ಸಂಕಷ್ಟದಲ್ಲಿದ್ದ ಈ ಕ್ರೀಡಾಪಟುಗಳು ಹಲವು ನಾಯಕರನ್ನ ಸಂಪರ್ಕಿಸಿದರೂ ಸಮರ್ಪಕ ಸಹಾಯ ದೊರಕದ ಸ್ಥಿತಿಯಲ್ಲಿ ಇದ್ದರು. ಇಂತಹ ಸಂದರ್ಭದಲ್ಲಿ ಯಾವುದೇ ಪಕ್ಷ, ಜಾತಿ, ಪರಿಚಯ ಎನ್ನುವುದನ್ನು ಕೇಳದೆ ಕೇವಲ ಅವರ ಪ್ರತಿಭೆಯನ್ನು ಗುರುತಿಸಿ ಸಹಾಯಕ್ಕೆ ಮುಂದಾದವರು ಗೊಲ್ಲಹಳ್ಳಿ ಪ್ರಭಾಕರ್. ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದರೂ ತಮ್ಮ ಮಾತು ಕಾಪಾಡಿಕೊಂಡು ಮುಳಬಾಗಿಲಿನ ಬಾಲಾಜಿ ಭವನ ಹೋಟೆಲ್ನಲ್ಲಿ ಕ್ರೀಡಾಪಟುಗಳನ್ನು ಗೌರವಿಸಿ ಅವರಿಗೆ ಅಗತ್ಯವಾದ ಆರ್ಥಿಕ ನೆರವನ್ನು ನೀಡಿರುವುದು ಅವರ ಸಾಮಾಜಿಕ ಬದ್ಧತೆಯ ಪ್ರತೀಕವಾಗಿದೆ. ಈ ಕಾರ್ಯಕ್ಕೆ ಕೋಮು ನಿರ್ದೇಶಕರಾದ ಬಿ.ವಿ. ಚಾಮೇಗೌಡ ಹಾಗೂ ಖ್ಯಾತ ವಕೀಲರು ಮತ್ತು ಜೆಡಿಎಸ್ ವಕ್ತಾರರಾದ ಶ್ರೀನಿವಾಸ್ ರೆಡ್ಡಿ ಅವರ ಮೆಚ್ಚುಗೆ ವ್ಯಕ್ತಪಡಿಸಿ ಬಡ ಪ್ರತಿಭೆಗಳಿಗೆ ಇಂತಹ ನೆರವು ಸಮಾಜದಲ್ಲಿ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಜೊತೆಗೆ ಪೆದ್ದೂರು ವರದನ್ನ, ಆನಂದ್, ರಾಧಾಕೃಷ್ಣ ಸೇರಿದಂತೆ ಹಲವರು ಶುಭಾಶಯಗಳನ್ನು ತಿಳಿಸಿದರು. ಇಂದಿನ ಸಮಾಜದಲ್ಲಿ ಪ್ರತಿಭೆಗಿಂತ ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತಿರುವ ಸಂದರ್ಭದಲ್ಲಿ ಗೊಲ್ಲಹಳ್ಳಿ ಪ್ರಭಾಕರ್ ಅವರಂತಹ ಜನಪ್ರತಿನಿಧಿಗಳು ಬಡ ಕ್ರೀಡಾಪಟುಗಳಿಗೆ ಬೆಂಬಲವಾಗಿ ನಿಲ್ಲುತ್ತಿರುವುದು ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಚೈತನ್ಯವನ್ನು ತುಂಬುತ್ತಿದೆ. ಇವರಂತಹ ಸೇವಾ ಮನೋಭಾವ ಹೊಂದಿದ ವ್ಯಕ್ತಿಗಳು ಹೆಚ್ಚಾದರೆ ಗ್ರಾಮೀಣ ಪ್ರದೇಶಗಳಲ್ಲಿರುವ ಅನೇಕ ಪ್ರತಿಭೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರೆಯುವ ದಿನ ದೂರವಿಲ್ಲ. ಒಟ್ಟಿನಲ್ಲಿ ಬಡ ಕುಟುಂಬದ ಕ್ರೀಡಾಪಟುಗಳ ಸಂಕಲ್ಪವನ್ನು ಬಲಪಡಿಸಿ ಅವರ ಕನಸುಗಳಿಗೆ ಬೆಂಬಲವಾಗಿ ನಿಂತ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಈ ಕಾರ್ಯ ನಿಜಕ್ಕೂ ಅಭಿನಂದನಾರ್ಹವಾಗಿದ್ದು ಸಮಾಜಕ್ಕೆ ಮಾದರಿಯಾಗಿದೆ. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ನಮ್ಮ ಕ್ರೀಡಾಪಟುಗಳು ನಮ್ಮ ದೇಶವನ್ನು ಏನು ಪ್ರತಿನಿಧಿಸ್ತಾ ಇದ್ದಾರೆ, ಚಿನ್ನದ ಪದಕಗಳನ್ನು ಕೂಡ ಯಥೇಚ್ಛವಾಗಿ ಪಡಿತಾ ಇರ್ತಕ್ಕಂಥ ನಿದರ್ಶನಗಳು ಇವತ್ತು ನಮ್ಮ ಮುಂದಿದೆ. ವಿಶೇಷ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ಕಣಸಂದ್ರ ಗ್ರಾಮದ ವಾಸಿಗಳಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಮತ್ತು ಕಲ್ಪನಾ ಚಾವ್ಲಾ ಅವರು ಈ ಗಂಡು ಮಕ್ಕಳ ವಿಭಾಗದಿಂದ ಪವನ್ ಕಲ್ಯಾಣ್ ಅವರು ಥ್ರೋಬಾಲಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು, ಮತ್ತು ಮಹಿಳಾ ಘಟಕದ ವತಿಯಿಂದ ಕಲ್ಪನಾ ಚಾವ್ಲಾ ಅವರು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಏನು ನೇಪಾಳಲ್ಲಿ ನಡೀತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಂದು ಕ್ರೀಡೆಗಳಲ್ಲಿ ಥ್ರೋಬಾಲಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷ ವಿಚಾರ. ಯಾಕಂತ ಹೇಳಿದ್ರೆ, ಒಂದು ಹಳ್ಳಿಯಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ, ರೈತಾಪಿ ಕುಟುಂಬದಲ್ಲಿ ಜನಿಸಿ, ಅದು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಒಂದು ದೇಶಕ್ಕೆ ಒಂದು ಹೆಮ್ಮೆಯ ವಿಚಾರ. ವಿಶೇಷವಾಗಿ ನಮ್ಮ ತಾಲೂಕಿಗೆ ಇದು ಒಂದು ಹೆಮ್ಮೆಯ ವಿಚಾರ. ಯಾಕಂತೇಳಿದ್ರೆ, ಅವರು ಇವತ್ತು ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರೂ ಕೂಡ ಒಂದು ಸಂತೋಷದ ವಿಚಾರ. ಅವರ ಜೀವನ ಮುಂದೆ ಕೂಡ ಭಾಳಷ್ಟು ಸುಖಮಯವಾಗಿರಲಿ, ಸುಭಿಕ್ಷವಾಗಿರಲಿ, ಇನ್ನೂ ಒಂದು ಎತ್ತರಕ್ಕೆ ಬೆಳಿಬೇಕಂತಕೊಂಡ್ರು ಕೂಡ ಇಲ್ಲಿರ್ತಕ್ಕಂಥ ನಮ್ಮೆಲ್ಲರ ಒಂದು ಆಶಯ. ಇವತ್ತು ನಾನು ಒಂದು ವಿಷಯವನ್ನು ಹೇಳ್ತಕ್ಕಂಥದ್ದು, ಮಕ್ಕಳಲ್ಲಿ ವಿಶೇಷವಾಗಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳು, ಪೋಷಕರು ಎಷ್ಟೇ ಪ್ರೋತ್ಸಾಹ ಕೊಟ್ಟರು, ಗುರುಗಳು ಎಷ್ಟೇ ಪ್ರೋತ್ಸಾಹ ಕೊಟ್ಟರು, ನಮ್ಮ ನೆರೆಹೊರೆಯವರು ಕೂಡ ನಮಗೆ ಒಂದಲ್ಲ ಒಂದು ರೀತಿ ಸಹಕಾರಿ ಆದರೂ ಕೂಡ ಮೊದಲು ಮಕ್ಕಳಲ್ಲಿ ಒಂದು ಆಸಕ್ತಿ ಇರಬೇಕು. ಏನೋ ಒಂದು ಗುರಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಇದನ್ನು ಸಾಧನೆ ಮಾಡಬೇಕಂತಕ್ಕಂಥ ಅಚಲವಾದಂಥ ಮನಸ್ಸಿನಲ್ಲಿ ಮುಂದೆ ಸಾಕಿದಾಗ ಇಂಥ ಒಂದು ಒಳ್ಳೆಯ ಒಂದು ವೇದಿಕೆಗಳು ಪ್ರತಿಯೊಬ್ಬ ಮಕ್ಕಳಿಗೆ ಕೂಡ ಸಿಗ್ತದೆ. ಯಾಕಂತ ಹೇಳಿದ್ರೆ, ಒಂದು ನಮ್ಮಲ್ಲಿ ಅನೇಕ ನಿದರ್ಶನಗಳು ಇವತ್ತು ಮಕ್ಕಳು ತಗೋಬೇಕಾಗ್ತದೆ. ಬಡತನದಲ್ಲಿ ಹುಟ್ಟಿ ಅನೇಕ ಅಪಮಾನಗಳನ್ನು ಎದುರಿಸಿ ಈ ಜೀವನನೇ ಬೇಡ ಅನ್ನುವಂಥ ಮಟ್ಟಕ್ಕೆ ಅಪಮಾನಗಳನ್ನು ಎದುರಿಸಿದಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಂದು
ಕೊಂಡಾಡುವಂಥ ಒಂದು ಅದ್ಭುತವಾದಂಥ ಸಂವಿಧಾನವನ್ನು ರಚಿಸಿ ಒಂದು ಇತಿಹಾಸವನ್ನು ಸೃಷ್ಟಿಸಲಿಲ್ವಾ? ಬೀದಿ ದೀಪಗಳ ಕೆಳಗಡೆ ಓದಿದಂಥ ಸರ್ ಎಂ ವಿಶ್ವೇಶ್ವರವರು ವಿಶ್ವವಿಖ್ಯಾತಿ ಇಂಜಿನಿಯರ್ ಅನ್ಸ್ಕೊಳ್ಳಿಲ್ವಾ? ಮನೆ ಮನೆಗೂ ಪೇಪರ್ ಆಗ್ತಾ ಇದ್ದಂಥ ಅಬ್ದುಲ್ ಕಲಾಂ ಅವರು ಒಬ್ಬ ಮಹಾನ್ ವಿಜ್ಞಾನಿ ಅನಿಸ್ಕೊಂಡು ಅವರು ಈ ದೇಶದ ಪ್ರತಿನಿಧಿಸತಕ್ಕಂಥ ಒಬ್ಬ ರಾಷ್ಟ್ರಪತಿ ಅನಿಸ್ಕೊಳ್ಳಿಲ್ವಾ? ಮನಸ್ಸಿದ್ದರೆ ಮಾರ್ಗ ಅಂದರೆ ಮಕ್ಕಳಾಗಿರ್ತಕ್ಕಂಥವ್ರು ನಿರ್ದಿಷ್ಟವಾದಂಥ ಒಂದು ಗುರಿ ಇಟ್ಕೊಂಡು ಅಚಲವಾದಂಥ ಒಂದು ಮನಸ್ಸಿನೊಂದಿಗೆ ಸಾಗಿದ್ರೆ ಅದು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತು ನಮ್ಮ ಪವನ್ ಕಲ್ಯಾಣ್ ಮತ್ತು ಕಲ್ಪನಾ ಚಾವ್ಲಾ ಅವರು ಏನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅದು ಒಂದು ನಿದರ್ಶನ. ವಿಶೇಷವಾಗಿ ನಾನು ಕೂಡ ಒಬ್ಬ ಹಳ್ಳಿಯವನಾಗಿ ನನಗೆ ತುಂಬ ಸಂತೋಷ ಅಂತ ಹೇಳಿದ್ರೆ, ಹಳ್ಳಿಗಾಡಲ್ಲಿ ನಮ್ಮ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಅವರು ಯಾವ ರೀತಿ ಒಂದು ದೇಶವನ್ನು ಪ್ರತಿನಿಧಿಸುವಂಥ ಒಂದು ಮಟ್ಟಕ್ಕೆ ಹೋಗಿ ಬೆಳೆದಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಒಂದು ಸಂತೋಷದ ವಿಚಾರ. ಈ ರೀತಿ ಎಲ್ಲ ಮಕ್ಕಳು ಕೂಡ ಇವರೇನು ನಗರ ಪ್ರದೇಶ ಒಂದು ಹಳ್ಳಿ ಪ್ರದೇಶ ಅನ್ನೋದಲ್ಲ, ನಮ್ಮ ದೇಶದ ಪ್ರತಿಯೊಬ್ಬ ಮಕ್ಕಳು ಕೂಡ ಇಂಥ ಒಂದು ಕ್ರೀಡೆಗಳಲ್ಲಿ ಆಸಕ್ತಿಯಿಂದ ಪಾಲ್ಗೊಂಡು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ಈ ದೇಶವನ್ನು ಪ್ರತಿನಿಧಿಸುವಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನನ್ನ ಸನ್ಮಿತ್ರರು ಸಮಾಜಮುಖಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಹಿಂದೆ ಕೂಡ ಭಾಳಷ್ಟು ಕಡೆ ಅವರು ಕ್ರೀಡಾಭಿಮಾನಿಗಳನ್ನು ಅಥವಾ ಕ್ರೀಡೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರ ಸಹಾಯಸ್ಥವನ್ನು ನೀಡ್ತಾ ಬಂದಿರತಕ್ಕಂಥವ್ರು ಪ್ರಭಾಕರ್ ಅವರು. ಸೊ ಅವರಲ್ಲಿ ಒಂದು ಕಾಳಜಿ ಇದೆ, ಏನಂದ್ರೆ ಸಮಾಜಮುಖಿ ಕೆಲಸಗಳಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ ಅವರನ್ನು ಬೆನ್ತಟ್ಟಿ ಮುಂದೆ ಕಳಿಸ್ತಕ್ಕಂಥ ಒಂದು ದೊಡ್ಡ ಗುಣ ದೇವರವರು ಕೊಟ್ಟಿದ್ದಾರೆ. ಹಿಂದೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ನಾನು ಕಂಡಾಗೆ ಅನೇಕ ಮಕ್ಕಳು ಕ್ರೀಡೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಕ್ರೀಡೆಗಳಿಗೆ ತಮ್ಮ ಆಸಕ್ತಿಯನ್ನು ತೋರ್ಪಡಿಸಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಿಸಿರ್ತಕ್ಕಂಥ ನಿದರ್ಶನಗಳು ಭಾಳಷ್ಟಿದೆ. ಏನು ನಮ್ಮ ಪ್ರಭಾಕರ್ ಅವರು ಇವತ್ತು ಕೂಡ ಅವ್ರಿಗೊಂದು ಸಹಾಯಸ್ಥವನ್ನು ನೀಡುವಂಥ ನಿಟ್ಟಿನಲ್ಲಿ ಅವರು ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಕೂಡ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಇನ್ನೂ ಇಂಥ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಂಥ ಮಕ್ಕಳನ್ನು ಪ್ರೇರೇಪಿಸುವಂಥ ಕೆಲಸ ಅವರಿಂದ ಆಗಲಿ ಅಂತ ಕೂಡ ವಿಶೇಷವಾಗಿ ನಾನು ಅವರಲ್ಲಿ ಹೇಳ್ತಾ ಅವರಿಗೆ ಮಗದೊಮ್ಮೆ ನಾನು ಇಲ್ಲಿರ್ತಕ್ಕಂಥ ವೇದಿಕೆ ಪರವಾಗಿ ಅವ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ, ಈ ದೇಶದ ಒಂದು ಹೆಮ್ಮೆಯ ಪ್ರಶ್ನೆ ಆಗ್ತದೆ. ಆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಅದೊಂದು ಹೆಮ್ಮೆ ಪ್ರಶ್ನೆ ಆಗ್ತದೆ. ವಿದ್ಯಾಭ್ಯಾಸ ಹೇಳಿದಂಥ ಗುರುಗಳಿಗೆ ಕೂಡ ಅದು ಹೆಮ್ಮೆ ಪ್ರಶ್ನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಗದೊಮ್ಮೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥದ್ದು ಅವರನ್ನು ಇಲ್ಲಿ ಏನು ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಲ್ಲಿ ಗೆಲುವನ್ನು ಸಾಧಿಸಿಕೊಂಡು ಅಲ್ಲಿಯೂ ಕೂಡ ನಮ್ಮ ಭಾರತ ದೇಶದ ಧ್ವಜವನ್ನು ಒಂದು ಅತ್ಯುನ್ನತ ಎತ್ತರಕ್ಕೆ ಹಾರಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ನಮ್ಮ ದೇಶವನ್ನು ಪ್ರತಿನಿಧಿಸಿ ಗೆಲುವನ್ನು ಸಾಧಿಸ್ಕೊಂಡು ಬರಬೇಕು ಅಂತ ಕೂಡ ಸಮಸ್ತ ಭಾರತೀಯರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನು ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಮ್ಮ ಗ್ರಾಮೀಣ ಭಾಗದಿಂದ ಕನಸಂದ್ರ ತಾಯ್ಲೂರು ಪಕ್ಕದಲ್ಲಿರ್ತಕ್ಕಂಥದ್ದು ಕನಸಂದ್ರ, ಆ ಊರಿನಿಂದ ಇಬ್ಬರು ಕ್ರೀಡಾಪಟುಗಳು ಹುಡುಗ ಬಂದು ಪವನ್ ಕಲ್ಯಾಣ್ ಮತ್ತು ಸಹೋದರಿಯಾದಂಥ ಕಲ್ಪನಾ ಚಾವ್ಲಾ ಅವರು ಏನು ಥ್ರೋಬಾಲ್ ಕ್ರೀಡಾಪಟುದಲ್ಲಿ ಇಂಟರ್ನ್ಯಾಷನಲ್ ಕ್ರೀಡಾಪಟುಗಳಾಗಿ ಇವಾಗ ಸ್ಪರ್ಧಿಸುವಂಥ ಒಂದು ಕೆಲಸ ಅವ್ರಿಗೆ ಬಂದಿದೆ. ಬಹುಶಃ ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಮುಂದೆ ಇನ್ನೂ ಒಂದು ಒಳ್ಳೆಯ, ಯಾಕಂದರೆ ಈ ಟೀನೇಜ್ ಈಗ ಅವರು ಓದುವಂಥ ಮಕ್ಕಳು ಈ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಉನ್ನತ ಮಟ್ಟಕ್ಕೆ ಹೋದರೆ ಬಹುಶಃ ಅದು ಇನ್ನೂ ಮೇಲ್ಮಟ್ಟಕ್ಕೆ ಹೋಗುವಂಥ ನಿದರ್ಶನಗಳು ಬೇಕಾದಷ್ಟು ನಾವು ನೋಡಿದ್ದೀವಿ. ಬಹುಶಃ ಹಣೆ ಬರ ಅವರೂ ಆಗೋದ್ರಲ್ಲಿ ಸಂಶಯ ಇಲ್ಲ. ಅದೇ ರೀತಿ ಯಾಕಂದರೆ ಈಗ ರೀಸೆಂಟಾಗಿ ಮೊನ್ನೆ T20 ವಿಶ್ವಕಪ್ ಆಯಿತು. ಆ ವಿಶ್ವಕಪ್ನಲ್ಲಿ ಸುಮಾರು ಪಾಪ ಅವ್ರಿಗೆ ಲಾಸ್ಟ್ ಟೈಮ್ ಆತನಿಗೆ ಇದೇ ಬಂದಿರಲಿಲ್ಲ, ಯಾರು ಬ್ಯಾಟ್ಸ್ಮನ್ನು ಸ್ಯಾಮ್ಸನ್ ಅನ್ನೋರು ಲಾಸ್ಟ್ ಟೈಮ್ ಆತನಿಗೆ ಪಾಪ ಇದರಲ್ಲೇ ಜಾಗನೇ ಸಿಕ್ಕಿರಲಿಲ್ಲ, ಅವಕಾಶನೇ ಸಿಕ್ಕಿರಲಿಲ್ಲ. ಅಂಥ ಒಬ್ಬ ಹುಡುಗ
ಮೊನ್ನೆ ಅವಕಾಶ ಸಿಕ್ಕಿದ ಮೇಲೆ ಆ ಒಂದು ಪ್ರತಿಭೆ ಅವ್ರು ಯಾವ ರೀತಿ ಇರುತ್ತೆ ಅಂತಂದರೆ ಬಹುಶಃ ಸಾಕ್ಷಿ ಮೊನ್ನೆ T20 ವಿಶ್ವಕಪ್ಪಲ್ಲಿ ಭಾರತ ಗೆದ್ದಿದ್ದು ಆ ರೀತಿ ಇನ್ನೂ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನು ಈ ಅವಕಾಶ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಪ್ರಭಾಕರ್ ಅವರು, ನಮ್ಮ ಪೆದ್ದೂರು ವರದಣ್ಣ ಅವರು, ನಮ್ಮ ಬಂಡಾರಳ್ಳಿ ಆನಂದ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುಶಃ ಎಲ್ರಿಗೂ ಈ ಒಂದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಒಳ್ಳೆಯದಾಗಲಿ, ಆ ಮಕ್ಕಳಿಗೂ ಸಹ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ, ಮುಖ್ಯವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕೃಷಿಕರಿಗೆ, ನಮ್ಮ ಸೇನಾ ಪಡೆಗಳಿಗೆ, ಅರೆಸೇನಾ ಪಡೆಗಳಿಗೆ, ನಮ್ಮನ್ನು ಕಾವಲು ಕಾಯುವ ಎಲ್ಲ ಪೊಲೀಸ್ ಸಿಬ್ಬಂದಿಯವ್ರಿಗೂ ಕೂಡ, ಮತ್ತೊಮ್ಮೆ ಅನ್ನದಾತರಿಗೂ ಕೂಡ ಈ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿನ ಇಲ್ಲಿ ಸೇರಿರ್ತಕ್ಕಂಥ ವಿಷಯ ನಮ್ಮ ಮುಳಬಾಗಿಲು ತಾಲೂಕಿನ ಕನಸಂದ್ರ ಗ್ರಾಮದ ಪವನ್ ಕಲ್ಯಾಣ್ ಎಂಬ ವಿದ್ಯಾರ್ಥಿ ಹುಡುಗ ಥ್ರೋಬಾಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಕ್ಟ್ ಆಗಿ ನಮ್ಮ ಭಾರತದ ತಂಡದಿಂದ ನೇಪಾಳಕ್ಕೆ ಏನು ಹೊರಟಿದ್ದಾರೋ ಮತ್ತು ಅವರ ಜೊತೆ ಬಾಲಕಿಯರ ವಿಭಾಗದಿಂದ ಕಲ್ಪನಾ ಚಾವ್ಲಾ ಅಂತ ಹೇಳಿ ಅದೇ ಹಳ್ಳಿಯಿಂದ ಬಂದಿರತಕ್ಕಂಥ ಹುಡುಗಿ ಇಬ್ಬರೂ ಸೇರಿ ನಮ್ಮ ತಾಲೂಕಿನ ಗೌರವ ಕಾಪಾಡಲು ನಮ್ಮ ಭಾರತ ತಂಡದಿಂದ ನೇಪಾಳಕ್ಕೆ ಏನು ಅವರು ಪ್ರವಾಸ ಕೈಗೊಳ್ತಾ ಇದ್ದಾರೋ ಆ ಪ್ರವಾಸಕ್ಕೆ ಅವ್ರಿಗೆ ಆ ದೇವರ ಆಶೀರ್ವಾದದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ವಿಜೇತರಾಗಿ ಅವರ ತಂದೆ ತಾಯಿ ಹೆಸರನ್ನು, ನಮ್ಮ ತಾಲೂಕಿನ ಹೆಸರನ್ನು ಮತ್ತು ನಮ್ಮ ದೇಶದ ಹಿತಾಸಕ್ತಿ ಕಾಪಾಡಲಿ, ನಮ್ಮ ದೇಶದ ಹೆಸರನ್ನು ಉಳಿಸಲಿ ಅಂತ ಹೇಳಿ ಅವ್ರಿಗೆ ನನಗಿನ್ನ ಚಿಕ್ಕ ವಯಸ್ಸಲ್ಲೇ ಇದ್ದಾರೆ ಹೊರತು ಅದರಿಂದ ನನ್ನ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವರ ಪ್ರವಾಸಕ್ಕೆ ನನ್ನ ಕೈಲಾದಷ್ಟು ಕೂಡ ನಾನು ಸಹಾಯವನ್ನು ಮಾಡ್ತಿದ್ದೀನಿ. ಯಾಕಂತಂದರೆ ನನಗೆ ಒಂದು ಅನುಭವ ಆಗಿದೆ. ಒಂದು ವಯಸ್ಸಲ್ಲಿ ಯಾವುದರ ಮೇಲೆ ಶ್ರದ್ಧೆ ಇರ್ತದೋ, ಇಂಟ್ರೆಸ್ಟ್ ಇರ್ತದೋ ಆ ವಯಸ್ಸಲ್ಲೇ ಅದನ್ನು ಕಾಪಾಡ್ಕೋಬೇಕು. ಆ ವಯಸ್ಸಲ್ಲಿ ಅವ್ರಿಗೆ ತಂದೆ ತಾಯಿನೋ ಇಲ್ಲ ಆ ಸ್ಕೂಲ್ನ ಟೀಚರ್ಸೋ ಆಡಳಿತ ಮಂಡಳಿನೋ ಯಾರಾದರೂ ಒಬ್ಬರು ಅವ್ರ ಹಿಂದೆ ನಿಂತು ಪ್ರೋತ್ಸಾಹವನ್ನು ಕೊಡಬೇಕು. ನಾನು 9ನೇ ತರಗತಿಯಲ್ಲಿ ಓದುತ್ತಿರುವಾಗ ಕಬಡ್ಡಿ ಅಂದರೆ ತುಂಬ ಇಂಟ್ರೆಸ್ಟು. ಇದೇ ಶಾರದಾ ಹೈಸ್ಕೂಲಲ್ಲಿ ತಾಲೂಕು ಮಟ್ಟದಲ್ಲಿ ಕಬಡ್ಡಿಯನ್ನು ಆಯೋಜಿಸಿದರು. ಹೆಬ್ಬನಿ ರಾಧಾಕೃಷ್ಣ ಹೈಸ್ಕೂಲ್ ಅಂತಂದರೆ ಸುಮಾರು 30 ಟೀಮನ್ನು ಸೋಲಿಸಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆದ್ವಿ. ಜಿಲ್ಲಾ ಮಟ್ಟದಲ್ಲಿ ಗೌರಿಬಿದನೂರು ಒಂದು ಸ್ಕೂಲಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋದ್ವಿ. ಜಿಲ್ಲಾ ಮಟ್ಟದಲ್ಲಿ ಕೂಡ 3ನೇ ಸ್ಥಾನವನ್ನು ಗಳಿಸಿದ್ವಿ. ಅದು ನನ್ನ 9ನೇ ತರಗತಿಯಲ್ಲಿ ಓದುತ್ತಿರುವಾಗ 3ನೇ ಸ್ಥಾನದಲ್ಲಿ ಸೋಲಿ ಬಂದಂತಾಯಿತು. ನಾವು ಮತ್ತೆ 1 ವರ್ಷ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ 10ನೇ ತರಗತಿ ಇದೇ ಚಾನ್ಸ್ ಬರುತ್ತೆ, ನಾವು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗಬೇಕು, ರಾಜ್ಯ ಮಟ್ಟದಿಂದ ಭಾರತ ಮಟ್ಟದಲ್ಲಿ ಹಾಡಬೇಕು ಅಂತೇಳಿ ಒಂದು ಆಸೆ ಇತ್ತು. ಕಾರಣಾಂತರದಿಂದ ನಮ್ಮ ಶಾಲೆಯ ಸಿಬ್ಬಂದಿ ಸಮಯಕ್ಕೆ ಆ ಟೀಮ್ನ ತಾಲೂಕು ಮಟ್ಟಕ್ಕೆ ಸೇರಿಸಿಲ್ವೋ ಏನೋ, ಕೆಲವು ಕಾರಣಾಂತರದಿಂದ ಹೆಬ್ನಿ ಟೀಮೇ ಹೆಸರಲ್ಲಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕು ಮಟ್ಟದಲ್ಲಿ ಹೆಬ್ನಿ ರಾಧಾಕೃಷ್ಣ ಹೈಸ್ಕೂಲ್ದು ಹೆಸರೇ ಬಂದಿಲ್ಲ. ಅದರಿಂದ ಆವಾಗಲೇ ನಮ್ಮ ಸೀನನ್ನ ಹೇಳ್ತಾಯಿದ್ರು, ಹಿಂದೆ ಕೂಡ ಸುಮಾರು ಮಕ್ಕಳಿಗೆ ರಾಜ್ಯ ಮಟ್ಟಕ್ಕೂ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಾಗ ಆ ಮಕ್ಕಳಿಗೆ ನಾನು ಸಹಾಯ ಮಾಡ್ತಾಯಿದ್ದೀನಿ ಅಂತ.
ನನ್ನ ಎಕ್ಸಾಂಪಲ್ನೇ ನಾನೇ ತಗೊಂಡು ಬೇರೆಯವ್ರಿಗೆ ಆ ಥರ ಆಗಬಾರ್ದು ನಮ್ಮ ತಾಲೂಕಲ್ಲಿ ಅನ್ನುವ ಕಾರಣದಿಂದ ಇವತ್ತಿನ ದಿನ ನಾನು ಅವ್ರಿಗೆ ನನ್ನ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಕೋಮಲ್ ನಿರ್ದೇಶಕರು ನಮ್ಮ BV ಸಾಮಣ್ಣ ಅವ್ರಿಗೆ ಮತ್ತು ನಮ್ಮ ಹಿರಿಯ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅನ್ನೋರಿಗೆ ಮತ್ತು ವರ್ಧನ್ ಅವ್ರಿಗೆ, ನಮ್ಮ ಆನಂದ್ ಅವ್ರಿಗೆ, ರಾಧಾಕೃಷ್ಣನ್ ಅವ್ರಿಗೆ ಮತ್ತು ಮಾಧ್ಯಮ ಸ್ನೇಹಿತರಾದಂಥ ಚಲಪತಿ, ಸುಕುಮಾರು, ಜುಲ್ಫಿಕರು, ನಮ್ಮ ಪ್ರಕಾಶನ್ ಅವ್ರಿಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಪನಾ ಚೌಲ, ಇವ್ರ ಹೆಸರು ಪವನ್ ಕಲ್ಯಾಣಾರ್. ನಾವು ಕನಸಂದ್ರ ಗ್ರಾಮದ ನಿವಾಸಿಗಳು. ಅಪ್ಪ ಹೆಸರು ರಾಧಾಕೃಷ್ಣ, ಅಮ್ಮ ಹೆಸರು ಮುಲ್ಲಕ್ಷ್ಮಮ್ಮ. ಎಮ್ಮೆನತ ಗ್ರಾಮ ಪಂಚಾಯಿತಿ ಮತ್ತು ಮುಲ್ಬಾಗಲ್ ತಾಲೂಕು. ನಾವು ಎಜುಕೇಷನ್ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ ಲಾಸ್ಟ್ ಟೈಮ್ ಎಲ್ಲ ನಾವು ಕರ್ನಾಟಕ ಟೀಮ್ನ 4-5 ಸಲ ಹೋಗ್ಬಿಟ್ಟು ಕರ್ನಾಟಕ ಟೀಮಲ್ಲಿ ಆಡಿ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ಎಲ್ಲ ಮಾಡಿ ಬಂದಿದ್ದೀವಿ. ಅದನ್ನೆಲ್ಲ ನಮ್ಮ ಪ್ರತಿಭೆನ ನೋಡಿ ಈಗ ಇಂಟರ್ನ್ಯಾಷನಲ್ಗೆ ಸೆಲೆಕ್ಷನ್ ಮಾಡಿದ್ದಾರೆ ನಮ್ಮನ್ನು. ಸೊ ಇಂಟರ್ನ್ಯಾಷನಲ್ಸ್ಗೆ ಸೆಲೆಕ್ಷನ್ಸ್ ಆಯಿತು. ಬಟ್ ನಮ್ಮ ಒಂದು ತಾಲೂಕು ಲೆವೆಲಲ್ಲಿ ನಾವು ಕರ್ನಾಟಕ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂತಲೂ ಯಾರಿಗೂ ಗೊತ್ತಿಲ್ಲ. ಮತ್ತು ಇಂಟರ್ನ್ಯಾಷನಲ್ಸ್ಗೆ ಹೋಗ್ತಾ ಇದ್ದೀವಿ ಅಂತಲೂ ಯಾರಿಗೂ ಗೊತ್ತಿಲ್ಲ. ಸೊ ಈ ಥರ ನಮಗೆ ಸಹಕಾರ ಬೇಕಿತ್ತು ಸರ್ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ಮಟ್ಟದಲ್ಲೇ ಕೆಲವ್ರು ನಾಯಕರನ್ನ ನಾವು ಅಪ್ರೋಚ್ ಆದ್ವಿ. ಸರ್ ಈ ಥರ ಹೋಗ್ತಾ ಇದ್ದೀವಿ, ನಮ್ಗೆ ನಿಮ್ಮ ಕಡೆಯಿಂದ ಸಹಕಾರ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾವು ತಾಲೂಕಲ್ಲಿ ಕೆಲವೊಬ್ಬರನ್ನೆಲ್ಲ ಅಪ್ರೋಚ್ ಆದಾಗ ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಆಗಿಲ್ಲ ನಮಗೆ. ಸೊ ಅದೇ ರೀತಿ ನಾವು ಪ್ರಭಾಕರ್ ಸರ್ ಅವ್ರಿಗೆ ಕಾಲ್ ಮಾಡಿ ಮಾತಾಡಿದ್ವಿ. ಸರ್ ಈ ಥರ ನಾವು ಸೆಲೆಕ್ಟ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ನಮಗೆ ಸಹಕಾರ ಬೇಕಾಗಿತ್ತು ಸರ್ ಅಂತ ಕೇಳಿದ್ವಿ. ಸರ್ ನನಗೆ ಯಾರೂ ಆ ಥರ ಮಾತಾಡಿಲ್ಲ ನನ್ನ ಜೊತೆ. ಫಸ್ಟ್ ಟೈಮ್ ನಾನು ಸರ್ನ ನೋಡ್ತಿರೋದು, ಇದೇ ಫಸ್ಟ್ ಟೈಮ್ ಅವ್ರ ಹತ್ರ ಮಾತಾಡ್ತಿರೋದು ಸಹ. ಸರ್ ಏನು ಯಾವ ಊರು, ಯಾವ ತಾಲೂಕು, ನೀವು ಯಾವ ಕಡೆಯವರು, ನಿಮ್ಮ ಅಪ್ಪ ಯಾರು, ಯಾವುದೇ ವಿಚಾರ ಅವರು ವಿಚಾರಿಸಿಲ್ಲ ನಮ್ಮನ್ನು. ಆಯ್ತಮ್ಮ, ನಾನೀಗ ಪ್ರೆಸೆಂಟು ಮುಲ್ಬಾಗ್ಲಲ್ಲಿ ಅವೈಲೇಬಲ್ ಇಲ್ಲ, ಬೆಂಗಳೂರು ಹೋಗಿದ್ದೀನಿ. ನಾನು ಈ 3 to 4 ಡೇಸಲ್ಲಿ ಮುಲ್ಬಾಗ್ಲಿಗೆ ರೀಚ್ ಆಗ್ತೀನಿ. ರೀಚ್ ಆಗಿದ ತಕ್ಷಣ ನಿಮ್ಗೆ ಕಾಲ್ ಮಾಡ್ತೀನಿ, ಬಂದು ಮೀಟಾಗಿ ನನ್ನ ಕಡೆಯಿಂದ ಯಾವ ರೀತಿ ಸಹಾಯ ಆಗುತ್ತೋ ಅದು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ 2 ಡೇಸ್ ಬಿಟ್ಕೊಂಡು ಸರಿ ಕಾಲ್ ಮಾಡಿ ನಮಗೆ ಅಪ್ರೋಚ್ ಆದರು. ಈ ಥರ ನಾನು ಬರ್ತಾ ಇದ್ದೀನಮ್ಮ 19th 1 o'clock ರೀಚ್ ಆಗ್ತೀನಿ, ಬಂದು ಮಾತಾಡಿ ಅಂತ ಹೇಳಿದ್ರು. ಸೊ ಬಂದು ಸರ್ ಅವರು ನನ್ನ ಕಡೆಯಿಂದ ಯಾವ ರೀತಿ ಹೆಲ್ಪ್ ಆಗಬೇಕು ಅಂತ ಎಲ್ಲ ವಿಚಾರಿಸಿ ನಮ್ಗೆ ಹೋಗಿ ಬರೋದಕ್ಕೆ ಅವ್ರ ಕಡೆಯಿಂದ ಆಗಿರೋ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಶ್ರೀನಿವಾಸ ರೆಡ್ಡಿ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಚಿಕ್ಕ ವಯಸ್ಸಿಂದ ಹೈಸ್ಕೂಲಿಂದ ಸರ್ ಅವ್ರ ಭಾಷಣ ಕೇಳಿ ಬೆಳೆದು ಬಂದವರು. ಅವ್ರು ನಮ್ಮ ಸ್ಕೂಲಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ಭಾಷಣ ಮಾಡ್ತಾಯಿದ್ರೆ ಕೇಳಬೇಕು ಅನ್ನೋ ಒಂದು ಇದು. ಅವರು ಮತ್ತು ಪ್ರಭಾಕರ್ ಸರು ನಮಗೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ನಮ್ಮ ಅಪ್ಪ ಕಡೆಯಿಂದ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀವಿ. ಅವ್ರು ನೀಡ್ತಾ ಇರೋ ಸಹಕಾರದಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿ ನಮ್ಮ ಗ್ರಾಮಕ್ಕೂ ನಮ್ಮ ತಾಲೂಕಿಗೂ ಒಳ್ಳೆಯ ಹೆಸರು ತರ್ತೀವಿ ಅಂತೇಳಿ ಈ ಮೂಲಕ ತಿಳಿಸೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ.